ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದಾಸನಿಗೆ ಢವಢವ ಶುರುವಾಗಿದೆ. ದರ್ಶನ್ ಸೇರಿ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯವಾಗಲಿದೆ. ದರ್ಶನ್ ಸೇರಿ 4 ಜೈಲು ವಾಸ ಫಿಕ್ಸ್ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ನಟ ದರ್ಶನ್ ಪೊಲೀಸ್ ಕಸ್ಟಡಿ ಅಂತ್ಯ. ಇಂದು ಕೋರ್ಟ್ ಮುಂದೆ ದಾಸ ಹಾಜರು. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಅಂಡರ್ ಆಗಿದೆ. 17 ಹಂತಕರಲ್ಲೇ ಪವಿತ್ರ ಗೌಡ ಸೇರಿ 14 ಆರೋಪಿಗಳು ಜೈಲ್ ಪಾಲಾಗಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ನಟ ದರ್ಶನ್ ಸೇರಿ 4 ಆರೋಪಿಗಳನ್ನ ನ್ಯಾಯಾಲಯ ಗುರುವಾರ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ಇವತ್ತು ಈ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಲಿದೆ. ಪೊಲೀಸರು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಸೆರೆವಾಸ ಫಿಕ್ಸ್. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್. A2 ದರ್ಶನ್, A10 ವಿನಯ್, A9 ಧನ್ರಾಜ್ ಹಾಗೂ A14 ಪ್ರದೂಷ್ನನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಅವಶ್ಯಕತೆ ಇದ್ರೆ SPP ಪ್ರಸನ್ನ ಕುಮಾರ್ 4 ಮತ್ತೆ ಕಸ್ಟಡಿಗೆ ನೀಡುವಂತೆ ವಾದವನ್ನ ಮಂಡಿಸಬಹುದು. ಆದ್ರೆ ಈಗಾಗಲೇ ಬಹುತೇಕ ತನಿಖೆ ಸಂಪೂರ್ಣ ಆಗಿರುವಂತಹ ಕಾರಣ 4 ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆಗಳೇ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನೆಹಾಳ್ ಕೆಲಸ ಮಾಡಿ ಪವಿತ್ರ ಜೈಲು ಪಾಲಾಗಿದ್ದಾಳೆ. ಬಂಗಾರದಂತಹ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಕಿಲ್ಲರ್ ಲೇಡಿ ಕಂಬಿ ಎಣಿಸ್ತಿದ್ದಾಳೆ. ಜೈಲೂಟ ಸೇರದೆ ಯಾರ ಜೊತೆಯೂ ಮಾತನಾಡದೆ ಮೌನವಾಗಿದ್ದಾಳಂತೆ. ಈ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಂಬಿ ಎಣಿಸ್ತಿದ್ದಾಳೆ. ಜೈಲೂಟ ಸೇರದೆ ಯಾರ ಜೊತೆಯೂ ಮಾತನಾಡದೆ ಮೌನವಾಗಿದ್ದಾಳಂತೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪವಿತ್ರ ಗೌಡ ಹೇಳಿ ಕೇಳಿ ದರ್ಶನ್ ಪ್ರೇಯಸಿ. ದಾಸನ 2ನೇ ಹೆಂಡತಿಯಂದ ಮೇಲೆ ಕೇಳಬೇಕಾ? ಐಷಾರಾಮಿ ಮನೆಯಲ್ಲಿ ರಾಣಿಯಂತೆ ಜೀವನ ನಡೆಸ್ತಾ ಇದ್ಲು. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇದ್ಲು. ಆದರೆ ಮಾಡಬಾರದ ಕೆಲಸ ಮಾಡಿ ಪವಿತ್ರ ಜೈಲು ಹಕ್ಕಿಯಾಗಿದ್ದಾಳೆ. ಜೈಲೂಟ ತಿನ್ನಲಾಗದೆ ಸಂಕಟ ಅನುಭವಿಸುತ್ತಿದ್ದಾಳೆ. ಹೇಗಿದೆ ಕಿಲ್ಲರ್ ಲೇಡಿ ಪವಿತ್ರ ಸೆರೆವಾಸ? ಜೈಲೂಟ ಸೇವಿಸಲಾಗದೆ ಒದ್ದಾಡಿದ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಜೈಲು ಸೇರಿ 2 ದಿನಗಳೇ ಕಳೆದಿದೆ. ಜೈಲಿಗೆ ಬಂದಾಗಿನಿಂದ ಬೇರೆ ಕೈದಿಗಳ ಜೊತೆ ಮಾತನಾಡದೆ ಮೌನವಾಗಿದ್ದಾಳೆ. ಐಷಾರಾಮಿ ಜೀವನ ಮಾಡ್ತಾ ಇದ್ದ ಪವಿತ್ರ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ವಾಸಿಸುತ್ತಿದ್ದಾಳೆ. ರಾತ್ರಿ ಜೈಲು ಸಿಬ್ಬಂದಿ ಕೊಟ್ಟ ಊಟ ಮಾಡಲು ಆಗದೆ ಒದ್ದಾಡಿದ್ದಾಳೆ. ಕುಟುಂಬಸ್ಥರನ್ನ ನೋಡಿ ಪವಿತ್ರ ಕಣ್ಣೀರು. ಜೈಲು ಹಕ್ಕಿಯಾಗಿರೋ ಪವಿತ್ರಳನ್ನ ಮಾತನಾಡಿಸಲು ಆಕೆಯ ಕುಟುಂಬಸ್ಥರು ಭೇಟಿ ನೀಡಿದ್ರು. ಪವಿತ್ರ ಗೌಡ ಜೊತೆ ಆಕೆ ತಾಯಿ, ಚಿಕ್ಕಮ್ಮ ಹಾಗೂ ತಮ್ಮ ಮಾತನಾಡಿದ್ರು. ಈ ವೇಳೆ ಕಿಲ್ಲರ್ ಲೇಡಿ ಭಾವುಕಳಾಗಿದ್ದಾಳೆ. ಕುಟುಂಬಸ್ಥರನ್ನ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಗಳಗಳನ್ನೇ ಕಣ್ಣೀರು ಹಾಕಿದ್ದಾಳೆ. ಮಗಳ ಸ್ಥಿತಿ ನೋಡಿ ನೊಂದುಕೊಂಡು ಪೋಷಕರು ವಾಪಸ್ಸಾಗಿದ್ದಾರೆ. ಜೈಲಿನಲ್ಲಿ ಪವಿತ್ರ ಗೌಡಗೆ ಪಶ್ಚಾತ್ತಾಪ. ರೇಣುಕಾಸ್ವಾಮಿ ಕೊಲೆ ನಂತರ ಪವಿತ್ರ ಕುಟುಂಬದಲ್ಲಿ ಕಾರ್ಮೋಡ ಕವಿದಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ 2 ದಿನ ಕಳೆದ ಕಿಲ್ಲರ್ ಲೇಡಿಗೆ ಕೊನೆಗೂ ತಪ್ಪಿನ ಅರಿವಾದಂತಿದೆ. ಈ ಬಗ್ಗೆ ಪೋಷಕರ ಜೊತೆ ಮಾತನಾಡಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.